ಹಲೋ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಪ್ರಾನ್ಸ್ ಫ್ರೈನ ಮಾಡ್ತಾಯಿದ್ದೀನಿ. ಅಂದರೆ ಸೀಗಡಿ ಫ್ರೈ, ದಪ್ಪದಿರೋ ಸೀಗಡಿ ಬರುತ್ತಲ್ವ, ಅದ್ರದ್ದು ಫ್ರೈ ಮಾಡ್ತಾಯಿದ್ದೀನಿ. ಪಕ್ಕ ಇದು ನೀವು ಒಂದು ಸಲ ಮಾಡ್ಕೊಂಡು ತಿಂದರೆ ಮತ್ತೆ ಮಾಡ್ಕೊಂಡು ತಿನ್ನಬೇಕು ಅಂತ ಅನಿಸುತ್ತೆ. ಯಾಕಂದರೆ ಟೇಸ್ಟು ಅಷ್ಟು ಸಖತ್ತಾಗಿರುತ್ತೆ. ನಿಜವಾಗ್ಲೂ ಇದು ಪ್ರಾನ್ಸೇನಾ ಅಂತ ನಿಮಗೆ ಅನಿಸ್ಬಿಡುತ್ತೆ. ಯಾವ ಸ್ಮೆಲ್ಲು ಇರೋಲ್ಲ, ಏನೂ ಇರೋಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಇದು ಯಾವ ರೀತಿ ಮಾಡೋದು ಅಂತ ನೋಡೋಣ. ನಾನು ಅರ್ಧ ಕೆ ಜಿ ಆಗೋಷ್ಟು ಪ್ರಾನ್ಸ್ನ ತೊಗೊಂಡಿದ್ದೀನಿ. ಇದಕ್ಕೆ ಈ ಫ್ರೈ ಮಾಡೋಕ್ಕೆ ಈ ಪ್ರಾನ್ಸ್ನ ಫಸ್ಟು ಮ್ಯಾರಿನೇಟ್ ಮಾಡ್ಕೋಬೇಕು. ಅದಕ್ಕೆ ಒಂದು ಪ್ಲೇಟ್ಗೆ ಇದನ್ನೆಲ್ಲ ಹಾಕ್ಕೊಂಡು 1 ಟೇಬಲ್ ಸ್ಪೂನ್ ಆಗೋಷ್ಟು ಉಪ್ಪನ್ನ ಹಾಕ್ಕೋಬೇಕು. ಉಪ್ಪಾದಮೇಲೆ 1 ಟೇಬಲ್ ಸ್ಪೂನ್ ಆಗೋಷ್ಟು ಖಾರದ ಪುಡಿ. ಇದು ಖಾರ ನೋಡ್ಕೊಂಡು ಹಾಕ್ಕೊಳ್ಳಿ ನೀವು. ಅದು 1/4 ಟೇಬಲ್ ಸ್ಪೂನ್ ಆಗುವಷ್ಟು ಅರಿಶಿನದ ಪುಡಿನ ಹಾಕ್ಕೊಂಡಿದ್ದೀನಿ. ನಂತರ ಅರ್ಧ ನಿಂಬೆಹಣ್ಣನ್ನು ಇದಕ್ಕೆ ಇಂಟ್ಕೊಂಡಿದ್ದೀನಿ. ಇದಿಷ್ಟನ್ನು ಹಾಕ್ಕೊಂಡ್ಮೇಲೆ ಕೈಯಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಸ್ಪೂನಲ್ಲೆಲ್ಲ ಮಿಕ್ಸ್ ಮಾಡಿದ್ರೆ ಎಲ್ಲದಕ್ಕೂ ಮಸಾಲೆ ಪೌಡ್ರುಗಳು ಅಂಟ್ಕೊಳ್ಳಲ್ಲ. ಹಂಗಾಗಿ ಕೈಯಲ್ಲೇ ಮಿಕ್ಸ್ ಮಾಡೋದು ಬೆಸ್ಟು ನನ್ನ ಪ್ರಕಾರ. ಅದನ್ನು ಮ್ಯಾರಿನೇಟ್ ಆಗೋಕ್ಕೆ ಅರ್ಧ ಗಂಟೆ ಇಟ್ಬಿಡಬೇಕು ಪಕ್ಕದಲ್ಲಿ. ಅರ್ಧ ಗಂಟೆ ಆದಮೇಲೆ ಒಂದು ಬಾಣಲೆ ಇಟ್ಕೊಂಡು ಅದಕ್ಕೆ 4 ಟೇಬಲ್ ಸ್ಪೂನ್ ಎಣ್ಣೆನ ಹಾಕ್ಕೊಂಡು ಈ ಮ್ಯಾರಿನೇಟ್ ಆಗಿರೋ ಅಂಥ ಪ್ರಾನ್ಸ್ನ ಇದಕ್ಕೆ ಹಾಕ್ಕೊತಾ ಇದ್ದೀನಿ. ಈ ಪ್ರಾನ್ಸ್ ಎಲ್ಲಿ ತನಕ ನಾವು ಫ್ರೈ ಮಾಡಬೇಕು ಎಣ್ಣೆಲಿ ಅಂದರೆ 3/4 ಭಾಗ ಬೆಂದಿರಬೇಕು. ಅಂದರೆ ಒಂದು 10 ನಿಮಿಷ ತೊಗೊಳುತ್ತೆ ಇದು ಬೇಯೋಕ್ಕೆ. 10 ನಿಮಿಷದ ತನಕ ಚೆನ್ನಾಗಿ ಲೋ ಫ್ಲೇಮಲ್ಲಿ ಇದನ್ನು ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ. 1-2 ನಿಮಿಷ ಆಗಿದ ತಕ್ಷಣವೇ ಇದು ನೀರು ಬಿಟ್ಕೊಳ್ಳೋಕ್ಕೆ ಸ್ಟಾರ್ಟ್ ಆಗುತ್ತೆ. ನೋಡಿ, ಈ ನೀರೆಲ್ಲ ಕಂಪ್ಲೀಟಾಗಿ ಸೀದೋಗಬೇಕು. ಅಲ್ಲಿ ತನಕನೂ ಫ್ರೈ ಮಾಡಬೇಕು. ಅಲ್ಲಿ ತನಕ ಫ್ರೈ ಮಾಡಿದ್ರೆ ಇದು ಬೇಯುತ್ತೆ. 80% ಬೆಂದೋಗುತ್ತೆ. ಈಗ ನೋಡಿ ನೀರು ಎಷ್ಟು ಕಡಿಮೆ ಆಗಿದೆ. 10 ನಿಮಿಷ ಆದಮೇಲೆ ಈ ರೀತಿ ಆಗಿರುತ್ತೆ. ನೀರೆಲ್ಲ ಕಡಿಮೆ ಆಗಿ ಎಣ್ಣೆ ಬಿಟ್ಕೊತಾ ಇದೆ. ಈ ರೀತಿ ಆಗಬೇಕು. ಇಲ್ಲಿ ತನಕ ಮಸ್ಟ್ ಆ್ಯಂಡ್ ಶುಡ್ ಫ್ರೈ ಮಾಡಲೇಬೇಕು. ಅದೇ ಬಾಣಲೆಗೆ ನಾನು 1-2 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕ್ಕೊಂಡು 5-6 ಬೆಳ್ಳುಳ್ಳಿನ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ಇದಾದ ನಂತರ ಅದೇ ರೀತಿ ಒಂದು ಅರ್ಧ ಇಂಚು ಶುಂಠಿನ ಕಟ್ ಮಾಡಿ ಇದಕ್ಕೆ ಹಾಕ್ಕೊತಾ ಇದ್ದೀನಿ. ಇದಿಷ್ಟು ಎಣ್ಣೆಲಿ ಫ್ರೈ ಮಾಡ್ಕೋಬೇಕು. ಮೊದಲು ಚೆನ್ನಾಗಿ ಫ್ರೈ ಆದಮೇಲೆ ನಾನು ಒಂದು ದಪ್ಪ ಸೈಜ್ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿಕೊಂಡು ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಈರುಳ್ಳಿನ ಹಾಕ್ಕೊಂಡ್ಮೇಲೂ ಕೂಡ ನಾವು ಇದನ್ನು ಎಣ್ಣೆಲಿ ಫ್ರೈ ಮಾಡಬೇಕು. ಇದ್ರ ಜೊತೆ 2 ಟೊಮ್ಯಾಟೋನ ತೊಗೊಂಡಿದ್ದೀನಿ. ಟೊಮ್ಯಾಟೊ ಸ್ವಲ್ಪ ಜಾಸ್ತಿ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ. ಹಂಗಾಗಿ 2 ಟೊಮ್ಯಾಟೋನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಅದ್ರ ಜೊತೆ ಈಗ ಮಸಾಲೆ ಪೌಡ್ರುಗಳನ್ನ ಹಾಕ್ಕೋಬೇಕು. ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಖಾರದ ಪುಡಿ, ಆಮೇಲೆ 1/4 ಟೇಬಲ್ ಸ್ಪೂನ್ ಆಗೋಷ್ಟು ಗರಂ ಮಸಾಲ, ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಪೆಪ್ಪರ್ ಪೌಡ್ರು, ಅದ್ರ ಜೊತೆ ಉಪ್ಪು. ಖಾರದ ಪುಡಿ ಮತ್ತು ಉಪ್ಪನ್ನು ನೋಡ್ಕೊಂಡು ಹಾಕ್ಕೊಳ್ಳಿ. ಯಾಕಂದರೆ ಮ್ಯಾರಿನೇಟ್ಗೆ ನಾವು ಹಾಕಿರ್ತೀವಿ ಅದೆರಡೂ. ಹಂಗಾಗಿ ಜಾಸ್ತಿ ಇಲ್ಲಿ ಸೇರಿಸ್ಬಾರ್ದು, ಸ್ವಲ್ಪ ಸೇರಿಸ್ಕೋಬೇಕು. ಅದಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಾದಮೇಲೆ ಈರುಳ್ಳಿ ಟೊಮೆಟೊ ಎಲ್ಲ ಚೆನ್ನಾಗಿ ಸಾಫ್ಟ್ ಆದಮೇಲೆ ಒಂದು ಅರ್ಧ ಗ್ಲಾಸ್ ಆಗೋಷ್ಟು ನೀರನ್ನು ಹಾಕ್ಕೋತಾ ಇದ್ದೀನಿ. ನೀರನ್ನು ಹಾಕ್ಕೊಳ್ಳೋದ್ರಿಂದ ಗ್ರೇವಿ ಟೈಪು ಚೆನ್ನಾಗಿರುತ್ತೆ. ನೀರು ಬೇಡ ಅಂದರೆ ಹಂಗೆ ಕೂಡ ಮಾಡ್ಕೋಬೋದು. ನೀರು ಹಾಕಿದ್ರೆ ಮಾತ್ರ ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ. ಹಾಗಾಗಿ ನೀರನ್ನು ಹಾಕ್ಕೊಂಡು 1-2 ನಿಮಿಷ ಮಸಾಲೆ ಎಲ್ಲ ನೀರಲ್ಲಿ ಬೇಯೋ ಥರ ಬೇಯಿಸಿ, ಅದಾದಮೇಲೆ ಇವಾಗ ನಾವು ಫ್ರೈ ಮಾಡಿ ಇಟ್ಕೊಂಡಂಥ ಪ್ರಾನ್ಸ್ನ ಇದಕ್ಕೆ ಹಾಕೋಬೇಕು. ಪ್ರಾನ್ಸ್ನ ಹಾಕ್ಕೊಂಡು ಒಂದು 3 ನಿಮಿಷ ಈ ಟೊಮೆಟೊ ಮಸಾಲೆಗಳ ಜೊತೆ ನಾವು ಫ್ರೈ ಮಾಡಿಕೊಂಡ್ರೆ ರೆಡಿ ಆಗುತ್ತೆ ಪ್ರಾನ್ಸ್ ಫ್ರೈ ಅಥವಾ ಸೀಗಡಿ ಫ್ರೈ. ನೀವಿನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.